ನಟ ಅಕ್ಷಯ್ ಖನ್ನಾ ಕಳೆದ ಕೆಲವು ದಿನಗಳಿಂದ ತಮ್ಮ ವೈಯಕ್ತಿಕ ವೃತ್ತಿಪರ ಜೀವನದ ಕಾರಣದಿಂದಾಗಿ ಸುದ್ದಿಯಲ್ಲಿದ್ದಾರೆ. ಛಾವಾ ನಂತರ ದುರಂಧರ್ ಚಿತ್ರದಲ್ಲಿ ನಟಿಸಿ ಖ್ಯಾತಿಯನ್ನು ಹೆಚ್ಚಿಸಿಕೊಂಡರು. ಈಗ ಅಭಿಮಾನಿಗಳು ನಟನ ಮುಂಬರುವ ಸಿನಿಮಾಗಳಿಗಾಗಿ ಕಾಯುತ್ತಿದ್ದಾರೆ. ಅಕ್ಷಯ್ ಖನ್ನಾ ಬಗ್ಗೆ ಎಲ್ಲೆಡೆ ಚರ್ಚೆಯಾಗ್ತಿದೆ. ನಟನ ಜೊತೆ ಸಂಸದೆಯೊಬ್ಬರು ಫ್ಲರ್ಟ್ ಮಾಡಲು ಯತ್ನಿಸಿದರು, ಆದರೆ ಅದು ಸಾಧ್ಯವಾಗಿಲ್ಲ. ಈಗ ಹಳೆಯ ವಿಡಿಯೋ ವೈರಲ್ ಆಗ್ತಿದೆ. ನಟನೊಂದಿಗೆ ಚಿಲಾಟವಾಡಲು ಪ್ರಯತ್ನಿಸಿದ ನಟಿ ಮಹಿಳಾ ಸಂಸದೆ ಬೇರೆ ಯಾರೂ ಅಲ್ಲ, ಕಂಗನಾ ರಾಣಾವತ್. ಪ್ರಸ್ತುತ ಕಂಗನಾ ಅವರ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗ್ತಿದೆ. ಒಮ್ಮೆ ಕಂಗನಾ ನಿರ್ದೇಶಕ ಕರಣ್ ಜೋಹರ್ ಅವರ ಕಾಫಿ ವಿತ್ ಕರಣ್ ಕಾರ್ಯಕ್ರಮಕ್ಕೆ ಅನಿಲ್ ಕಪೂರ್ ಮತ್ತು ಸಂಜಯ್ ದತ್ ಅವರೊಂದಿಗೆ ಬಂದಿದ್ರು. ಕಂಗನಾ ಹೇಳಿಕೆಯಿಂದ ಅನಿಲ್ ಮತ್ತು ಸಂಜಯ್ ಕೂಡ ಆಘಾತಕ್ಕೊಳಗಾದರು. ಕಂಗನಾ ಅವರು ಅಕ್ಷಯ್ ಜೊತೆ ಫ್ಲರ್ಟ್ ಮಾಡಲು ಪ್ರಯತ್ನಿಸಿದ್ದರು, ಆದರೆ ಅವರು ಯಾವುದೇ ಉತ್ತರವನ್ನು ನೀಡಲಿಲ್ಲ ಎಂದು ಹೇಳಿದ್ದಾರೆ. ನಟ ಅಕ್ಷಯ್ ಖನ್ನಾ ಕಳೆದ ಕೆಲವು ದಿನಗಳಿಂದ ತಮ್ಮ ವೈಯಕ್ತಿಕ ವೃತ್ತಿಪರ ಜೀವನದ ಕಾರಣದಿಂದಾಗಿ ಸುದ್ದಿಯಲ್ಲಿದ್ದಾರೆ. ಛಾವಾ ನಂತರ ದುರಂಧರ್ ಚಿತ್ರದಲ್ಲಿ ನಟಿಸಿ ಖ್ಯಾತಿಯನ್ನು ಹೆಚ್ಚಿಸಿಕೊಂಡರು. ಈಗ ಅಭಿಮಾನಿಗಳು ನಟನ ಮುಂಬರುವ ಸಿನಿಮಾಗಳಿಗಾಗಿ ಕಾಯುತ್ತಿದ್ದಾರೆ. ಅಕ್ಷಯ್ ಖನ್ನಾ ಬಗ್ಗೆ ಎಲ್ಲೆಡೆ ಚರ್ಚೆಯಾಗ್ತಿದೆ. ನಟನ ಜೊತೆ ಸಂಸದೆಯೊಬ್ಬರು ಫ್ಲರ್ಟ್ ಮಾಡಲು ಯತ್ನಿಸಿದರು, ಆದರೆ ಅದು ಸಾಧ್ಯವಾಗಿಲ್ಲ. ಈಗ ಹಳೆಯ ವಿಡಿಯೋ ವೈರಲ್ ಆಗ್ತಿದೆ. ನಟನೊಂದಿಗೆ ಚಿಲಾಟವಾಡಲು ಪ್ರಯತ್ನಿಸಿದ ನಟಿ ಮಹಿಳಾ ಸಂಸದೆ ಬೇರೆ ಯಾರೂ ಅಲ್ಲ, ಕಂಗನಾ ರಾಣಾವತ್. ಪ್ರಸ್ತುತ ಕಂಗನಾ ಅವರ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗ್ತಿದೆ. ಒಮ್ಮೆ ಕಂಗನಾ ನಿರ್ದೇಶಕ ಕರಣ್ ಜೋಹರ್ ಅವರ ಕಾಫಿ ವಿತ್ ಕರಣ್ ಕಾರ್ಯಕ್ರಮಕ್ಕೆ ಅನಿಲ್ ಕಪೂರ್ ಮತ್ತು ಸಂಜಯ್ ದತ್ ಅವರೊಂದಿಗೆ ಬಂದಿದ್ರು. ಕಂಗನಾ ಹೇಳಿಕೆಯಿಂದ ಅನಿಲ್ ಮತ್ತು ಸಂಜಯ್ ಕೂಡ ಆಘಾತಕ್ಕೊಳಗಾದರು. ಕಂಗನಾ ಅವರು ಅಕ್ಷಯ್ ಜೊತೆ ಫ್ಲರ್ಟ್ ಮಾಡಲು ಪ್ರಯತ್ನಿಸಿದ್ದರು, ಆದರೆ ಅವರು ಯಾವುದೇ ಉತ್ತರವನ್ನು ನೀಡಲಿಲ್ಲ ಎಂದು ಹೇಳಿದ್ದಾರೆ. ನಟ ಅಕ್ಷಯ್ ಖನ್ನಾ ಕಳೆದ ಕೆಲವು ದಿನಗಳಿಂದ ತಮ್ಮ ವೈಯಕ್ತಿಕ ವೃತ್ತಿಪರ ಜೀವನದ ಕಾರಣದಿಂದಾಗಿ ಸುದ್ದಿಯಲ್ಲಿದ್ದಾರೆ. ಛಾವಾ ನಂತರ ದುರಂಧರ್ ಚಿತ್ರದಲ್ಲಿ ನಟಿಸಿ ಖ್ಯಾತಿಯನ್ನು ಹೆಚ್ಚಿಸಿಕೊಂಡರು. ಈಗ ಅಭಿಮಾನಿಗಳು ನಟನ ಮುಂಬರುವ ಸಿನಿಮಾಗಳಿಗಾಗಿ ಕಾಯುತ್ತಿದ್ದಾರೆ. ಅಕ್ಷಯ್ ಖನ್ನಾ ಬಗ್ಗೆ ಎಲ್ಲೆಡೆ ಚರ್ಚೆಯಾಗ್ತಿದೆ. ನಟನ ಜೊತೆ ಸಂಸದೆಯೊಬ್ಬರು ಫ್ಲರ್ಟ್ ಮಾಡಲು ಯತ್ನಿಸಿದರು, ಆದರೆ ಅದು ಸಾಧ್ಯವಾಗಿಲ್ಲ. ಈಗ ಹಳೆಯ ವಿಡಿಯೋ ವೈರಲ್ ಆಗ್ತಿದೆ. ನಟನೊಂದಿಗೆ ಚಿಲಾಟವಾಡಲು ಪ್ರಯತ್ನಿಸಿದ ನಟಿ ಮಹಿಳಾ ಸಂಸದೆ ಬೇರೆ ಯಾರೂ ಅಲ್ಲ, ಕಂಗನಾ ರಾಣಾವತ್. ಪ್ರಸ್ತುತ ಕಂಗನಾ ಅವರ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗ್ತಿದೆ. ಒಮ್ಮೆ ಕಂಗನಾ ನಿರ್ದೇಶಕ ಕರಣ್ ಜೋಹರ್ ಅವರ ಕಾಫಿ ವಿತ್ ಕರಣ್ ಕಾರ್ಯಕ್ರಮಕ್ಕೆ ಅನಿಲ್ ಕಪೂರ್ ಮತ್ತು ಸಂಜಯ್ ದತ್ ಅವರೊಂದಿಗೆ ಬಂದಿದ್ರು. ಕಂಗನಾ ಹೇಳಿಕೆಯಿಂದ ಅನಿಲ್ ಮತ್ತು ಸಂಜಯ್ ಕೂಡ ಆಘಾತಕ್ಕೊಳಗಾದರು. ಕಂಗನಾ ಅವರು ಅಕ್ಷಯ್ ಜೊತೆ ಫ್ಲರ್ಟ್ ಮಾಡಲು ಪ್ರಯತ್ನಿಸಿದ್ದರು, ಆದರೆ ಅವರು ಯಾವುದೇ ಉತ್ತರವನ್ನು ನೀಡಲಿಲ್ಲ ಎಂದು ಹೇಳಿದ್ದಾರೆ. ನಟ ಅಕ್ಷಯ್ ಖನ್ನಾ ಕಳೆದ ಕೆಲವು ದಿನಗಳಿಂದ ತಮ್ಮ ವೈಯಕ್ತಿಕ ವೃತ್ತಿಪರ ಜೀವನದ ಕಾರಣದಿಂದಾಗಿ ಸುದ್ದಿಯಲ್ಲಿದ್ದಾರೆ. ಛಾವಾ ನಂತರ ದುರಂಧರ್ ಚಿತ್ರದಲ್ಲಿ ನಟಿಸಿ ಖ್ಯಾತಿಯನ್ನು ಹೆಚ್ಚಿಸಿಕೊಂಡರು. ಈಗ ಅಭಿಮಾನಿಗಳು ನಟನ ಮುಂಬರುವ ಸಿನಿಮಾಗಳಿಗಾಗಿ ಕಾಯುತ್ತಿದ್ದಾರೆ. ಅಕ್ಷಯ್ ಖನ್ನಾ ಬಗ್ಗೆ ಎಲ್ಲೆಡೆ ಚರ್ಚೆಯಾಗ್ತಿದೆ. ನಟನ ಜೊತೆ ಸಂಸದೆಯೊಬ್ಬರು ಫ್ಲರ್ಟ್ ಮಾಡಲು ಯತ್ನಿಸಿದರು, ಆದರೆ ಅದು ಸಾಧ್ಯವಾಗಿಲ್ಲ. ಈಗ ಹಳೆಯ ವಿಡಿಯೋ ವೈರಲ್ ಆಗ್ತಿದೆ. ನಟನೊಂದಿಗೆ ಚಿಲಾಟವಾಡಲು ಪ್ರಯತ್ನಿಸಿದ ನಟಿ ಮಹಿಳಾ ಸಂಸದೆ ಬೇರೆ ಯಾರೂ ಅಲ್ಲ, ಕಂಗನಾ ರಾಣಾವತ್. ಪ್ರಸ್ತುತ ಕಂಗನಾ ಅವರ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗ್ತಿದೆ. ಒಮ್ಮೆ ಕಂಗನಾ ನಿರ್ದೇಶಕ ಕರಣ್ ಜೋಹರ್ ಅವರ ಕಾಫಿ ವಿತ್ ಕರಣ್ ಕಾರ್ಯಕ್ರಮಕ್ಕೆ ಅನಿಲ್ ಕಪೂರ್ ಮತ್ತು ಸಂಜಯ್ ದತ್ ಅವರೊಂದಿಗೆ ಬಂದಿದ್ರು. ಕಂಗನಾ ಹೇಳಿಕೆಯಿಂದ ಅನಿಲ್ ಮತ್ತು ಸಂಜಯ್ ಕೂಡ ಆಘಾತಕ್ಕೊಳಗಾದರು. ಕಂಗನಾ ಅವರು ಅಕ್ಷಯ್ ಜೊತೆ ಫ್ಲರ್ಟ್ ಮಾಡಲು ಪ್ರಯತ್
ನಟ ಅಕ್ಷಯ್ ಖನ್ನಾ ಕಳೆದ ಕೆಲವು ದಿನಗಳಿಂದ ತಮ್ಮ ವೈಯಕ್ತಿಕ ತಮ್ಮ ವೃತ್ತಿಪರ ಜೀವನದ ಕಾರಣದಿಂದಾಗಿ ಸುದ್ದಿಯಲ್ಲಿದ್ದಾರೆ. ಛಾವಾ ನಂತರ ದುರಂಧರ್ ಚಿತ್ರದಲ್ಲಿ ನಟಿಸಿ ಖ್ಯಾತಿಯನ್ನು ಹೆಚ್ಚಿಸಿಕೊಂಡರು. ಈಗ ಅಭಿಮಾನಿಗಳು ನಟನ ಮುಂಬರುವ ಸಿನಿಮಾಗಳಿಗಾಗಿ ಕಾಯುತ್ತಿದ್ದಾರೆ. ಅಕ್ಷಯ್ ಖನ್ನಾ ಬಗ್ಗೆ ಎಲ್ಲೆಡೆ ಚರ್ಚೆಯಾಗ್ತಿದೆ. ನಟನ ಜೊತೆ ಸಂಸದೆಯೊಬ್ಬರು ಫ್ಲರ್ಟ್ ಮಾಡಲು ಯತ್ನಿಸಿದರು, ಆದರೆ ಅದು ಸಾಧ್ಯವಾಗಿಲ್ಲ. ಈಗ ಹಳೆಯ ವಿಡಿಯೋ ವೈರಲ್ ಆಗ್ತಿದೆ. ನಟನೊಂದಿಗೆ ಚಿಲಾಟವಾಡಲು ಪ್ರಯತ್ನಿಸಿದ ನಟಿ ಮಹಿಳಾ ಸಂಸದೆ ಬೇರೆ ಯಾರೂ ಅಲ್ಲ, ಕಂಗನಾ ರಾಣಾವತ್. ಪ್ರಸ್ತುತ ಕಂಗನಾ ಅವರ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗ್ತಿದೆ. ಒಮ್ಮೆ ಕಂಗನಾ ನಿರ್ದೇಶಕ ಕರಣ್ ಜೋಹರ್ ಅವರ ಕಾಫಿ ವಿತ್ ಕರಣ್ ಕಾರ್ಯಕ್ರಮಕ್ಕೆ ಅನಿಲ್ ಕಪೂರ್ ಮತ್ತು ಸಂಜಯ್ ದತ್ ಅವರೊಂದಿಗೆ ಬಂದಿದ್ರು. ಕಂಗನಾ ಹೇಳಿಕೆಯಿಂದ ಅನಿಲ್ ಮತ್ತು ಸಂಜಯ್ ಕೂಡ ಆಘಾತಕ್ಕೊಳಗಾದರು. ಕಂಗನಾ ಅವರು ಅಕ್ಷಯ್ ಜೊತೆ ಫ್ಲರ್ಟ್ ಮಾಡಲು ಪ್ರಯತ್ನಿಸಿದ್ದರು, ಆದರೆ ಅವರು ಯಾವುದೇ ಉತ್ತರವನ್ನು ನೀಡಲಿಲ್ಲ ಎಂದು ಹೇಳಿದ್ದಾರೆ.